ಸ್ನೇಹಿತರೆ, ಇವತ್ತು ನಾವು ಪ್ಲೇಸ್ಟೋರ್ ನಲ್ಲಿ ಒಂದು ಬೇಟಾ ಟೆಸ್ಟರ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ. ಪ್ಲೇಸ್ಟೋರ್ ನಲ್ಲಿ ಯಾವುದೇ ಆಪ್ ನ ಕೆಳಗಡೆ ಒಂದು ಬೇಟಾ ಪ್ರೋಗ್ರಾಮ್ ಅಂತ ಇರುತ್ತೆ, ಜಾಯಿನ್ ದ ಬೇಟಾ ಅಂತ ಆಪ್ಷನ್ ಇರುತ್ತೆ. ಆ ಒಂದು ಬೇಟಾ ಪ್ರೋಗ್ರಾಮ್ ನ ಒಂದು ಉಪಯೋಗ ಏನು, ಅದನ್ನ ಯಾವ ಕಾರಣಕ್ಕಾಗಿ ಕೊಟ್ಟಿರ್ತಾರೆ ಮತ್ತು ಅದರಿಂದ ಜಾಯಿನ್ ಆಗೋದ್ರಿಂದ ನಮ್ಗೆ ಏನ್ ಲಾಭ ಆಗುತ್ತೆ, ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಪ್ಲೇಸ್ಟೋರ್ ನ ಓಪನ್ ಮಾಡಿಬಿಟ್ಟು ಒಂದು ಆಪ್ ನ ಒಂದು ಬೇಟಾ ಒಂದು ಆಪ್ಷನ್ ಅನ್ನು ನಾನು ಮೊದಲು ತೋರಿಸ್ತೀನಿ, ನಂತರದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಪ್ಲೇಸ್ಟೋರ್ ನಲ್ಲಿ ನಾನು ಫೇಸ್ಬುಕ್ ಆಪ್ ನ ಓಪನ್ ಮಾಡಿದ್ದೀನಿ. ಅದರ ಕೆಳಗಡೆ ವಾಟ್ಸ್ಆಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಆಪ್ಗಳಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಜಾಯಿನ್ ದ ಬೇಟಾ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಕೆಳಗಡೆ ಜಾಯಿನ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಇದರ ಒಂದು ಯೂಸ್ ಏನು ಅಂದ್ರೆ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಟ್ರೈ ನ್ಯೂ ಫೀಚರ್ಸ್ ಬಿಫೋರ್ ದೇ ಆರ್ ಅಫಿಷಿಯಲಿ ರಿಲೀಸ್ಡ್ ಅಂಡ್ ಗಿವ್ ಯುವರ್ ಫೀಡ್ಬ್ಯಾಕ್ ಟು ದ ಡೆವಲಪರ್. ಸರ್ಟನ್ ಡೇಟಾ ಆನ್ ಯುವರ್ ಯೂಸ್ ಆಫ್ ಆ್ಯಪ್ ವಿಲ್ ಬಿ ಕಲೆಕ್ಟೆಡ್ ಆ್ಯಂಡ್ ಶೇರ್ಡ್ ವಿತ್ ದ ಡೆವಲಪರ್ ಟು ಹೆಲ್ಪ್ ಇಂಪ್ರೂವ್ ದ ಆ್ಯಪ್. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೇ ಆ್ಯಪ್ ಇರಬಹುದು, ಅದರ ಆ ಒಂದು ಆ್ಯಪ್ನಲ್ಲಿ ಹೊಸ ಫೀಚರ್ನ ಅಥವಾ ಹೊಸ ಒಂದು ಸರ್ವಿಸ್ನ ಲಾಂಚ್ ಮಾಡಿದ ನಂತರದಲ್ಲಿ, ಹೊಸ ಒಂದು ಆಪ್ಷನನ್ನು ಲಾಂಚ್ ಮಾಡಿದ ನಂತರದಲ್ಲಿ ಅದು ಎಲ್ರಿಗೂ ಒಮ್ಮೆಲೆ ಕೊಟ್ಟು ಬಿಡೋದಿಲ್ಲ ಸ್ನೇಹಿತರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಜಾಯಿನ್ ಒಂದು ಬೇಟಾ ಟೆಸ್ಟರ್ ನಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಅವರಿಗೆ ಮಾತ್ರ ಮೊದಲು ಕೊಡ್ತಾರೆ. ಇಲ್ಲಿ ಜಾಯಿನ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಜಾಯಿನ್ ಆಗಬೇಕಾಗುತ್ತೆ. ಇಲ್ಲಿ ಜಾಯಿನ್ ಆದ ನಂತರದಲ್ಲಿ ಈ ಒಂದು ಆಪ್ ನ ಯೂಸರ್ಸ್ ಏನಿರ್ತಾರೆ ಅದರಲ್ಲಿ ನಾವು ಸ್ಪೆಷಲ್ ಯೂಸರ್. ಇಲ್ಲಿ ನೋಡಿ, ಇಲ್ಲಿ ಜಾಯಿನ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಯು ಆರ್ ಬೇಟಾ ಟೆಸ್ಟರ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಜಾಯಿನಿಂಗ್ ಬೇಟಾ ಅಂತ ಬರ್ತಾ ಇದೆ. ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಯು ಆರ್ ಬೇಟಾ ಟೆಸ್ಟರ್ ಅಂತ ಬರುತ್ತೆ. ಸ್ವಲ್ಪ ವೇಟ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಯು ಆರ್ ಬೇಟಾ ಟೆಸ್ಟರ್ ಅಂತ ಬರ್ತಾ ಇದೆ. ಹೊಸ ಹೊಸ ಫೀಚರ್ಸ್ಗಳು, ಹೊಸ ಹೊಸ ಆಪ್ಷನ್ಗಳು ಏನು ಬಂದರೂ ಕೂಡ ಇಲ್ಲಿ ಲೀವ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಇಲ್ಲಿಂದ ನಾವು ಲೀವ್ ಕೂಡ ಆಗ್ಬೋದು, ಅಂದರೆ ಇಲ್ಲಿಂದ ನಾವು ಎಕ್ಸಿಟ್ ಕೂಡ ಆಗಬಹುದು. ಇಲ್ಲಿ ಏನೇ ಒಂದು ಈ ಫೇಸ್ಬುಕ್ನಲ್ಲಿ ನಾನು ಈಗ ಜಾಯಿನ್ ಬೇಟಾ ಟೆಸ್ಟರ್ ಪ್ರೋಗ್ರಾಮ್ಗೆ ಜಾಯಿನ್ ಆಗಿದ್ದೀನಿ. ಆದ ನಂತರದಲ್ಲಿ ನಾವು ಅವರ ಒಂದು ಸ್ಪೆಷಲ್ ಯೂಸರ್ಸ್, ಅಂದರೆ ಏನೇ ಒಂದು ಹೊಸ ಫೀಚರ್ಸ್ಗಳು ಬಂದರೆ ಬೇಟಾ ಟೆಸ್ಟರ್ನಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮೊದಲು ಕೊಡ್ತಾರೆ, ಎಲ್ರಿಗೂ ಕೊಡೋದಿಲ್ಲ. ಅವರು ಯೂಸ್ ಮಾಡಿದ ನಂತರದಲ್ಲಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡ್ತಾರೆ. ನಾವು ಈ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದೀವಿ, ಅದರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿದ ನಂತರದಲ್ಲಿ ಅದು ಸರಿಯಾಗಿ ಇದೆ, ಸರಿಯಾಗಿ ವರ್ಕ್ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಮಾತ್ರ ಎಲ್ರಿಗೂ ಕೂಡ ಲಾಂಚ್ ಮಾಡ್ತಾರೆ. ಅವರಿಗೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಮತ್ತೆ ಅದನ್ನ ರಿಮೂವ್ ಮಾಡ್ತಾರೆ. ಈ ರೀತಿ ಒಂದು ಜಾಯಿನ್ ಬೇಟಾ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಯಾವುದೇ ಆ್ಯಪ್ ಇರ್ಬೋದು. ವಾಟ್ಸಪ್ ನಲ್ಲೂ ಕೂಡ ಏನೇ ಹೊಸ ಫೀಚರ್ ಬಂದರೂ ಕೂಡ ಮೊದಲು ಬೇಟಾ ಪ್ರೋಗ್ರಾಮ್ ನಲ್ಲಿ ಯಾರು ಇರ್ತಾರೆ ಅವರಿಗೆ ಮಾತ್ರ ಸಿಗುತ್ತೆ. ನಂತರದಲ್ಲಿ ಅವ್ರ ಕಡೆಯಿಂದ ಒಂದು ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಮಾತ್ರ ಅದನ್ನ ಎಲ್ರಿಗೂ ಕೂಡ ರೋಲ್ ಔಟ್ ಮಾಡ್ತಾರೆ. ಈ ರೀತಿ ಒಂದು ಬೇಟಾ ಪ್ರೋಗ್ರಾಮ್ ಅನ್ನೋದು ನಡೀತಾ ಇರುತ್ತೆ. ಇದರ ಬಗ್ಗೆ ಕೆಲವು ಜನ ಕಮೆಂಟ್ ಕೂಡ ಮಾಡಿದ್ರು ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋನ ಮಾಡಿದ್ದೀನಿ ಬೇಟಾ ಟೆಸ್ಟ್ ಪ್ರೋಗ್ರಾಮ್ ಬಗ್ಗೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.